ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೆ ನಮಸ್ಕಾರಗಳು. ಇವತ್ತು ನಾನು ಬೇಳೆ ಇಲ್ಲದೇ ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನು 3 ಮೂಲಂಗಿ ತಗೊಂಡು ತೊಳೆದಿಟ್ಟುಕೊಂಡು ಕಟ್ ಮಾಡಿದ್ದೀನಿ. ನೋಡಿ, ರೌಂಡಾಗಿ ಕಟ್ ಮಾಡಿದ್ದೀನಿ. ಅದಕ್ಕೆ 3 ಟೊಮೊಟೊ ಮತ್ತು 1 ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ಅದಕ್ಕೆ ನೀರು ಎಷ್ಟು ಬೇಕಷ್ಟು ಹಾಕಬೇಕು. ಅದೊಂದು 2 ಕುದಿ ಬಂದರೆ ಸಾಕು. ಈಗ ಮುಚ್ಚಿಟ್ಟು 2 ಕುದಿ ಬರೋ ಹಾಗೆ ಮುಚ್ಚುತ್ತೀನಿ. ಮತ್ತು ಒಂದು ಸೈಡು ಮಸಾಲೆಗೆ ರೆಡಿ ಮಾಡ್ಕೊಳ್ಳುವ. 1 ಸ್ಪೂನು ಎಣ್ಣೆ, ಅದಕ್ಕೆ 1 ಈರುಳ್ಳಿ, 2 ಬೆಳ್ಳುಳ್ಳಿ, ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಮಸಾಲೆಗೆ ಅದು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಅದಕ್ಕೆ ತೆಂಗಿನಕಾಯಿ ಹಾಕಬೇಕು. ತುರಿದು ಹಾಕಬೋದು, ಮತ್ತು ಪೀಸ್ ಮಾಡಿ ಆದರೂ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು, ಒಂದು ಹಸಿ ಸ್ಮೆಲ್ ಹೋಗೋವರೆಗೆ. ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ. ಅದು ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಫ್ರೈ ಆಗಿದೆ. ಈಗ ಅದನ್ನು ಒಂದು ಸ್ವಲ್ಪ ತಣ್ಣಗಾಗೋವರೆಗೆ ಬಿಡಬೇಕು, ತಣ್ಣಗಾಗಲಿಕ್ಕೆ. ಮತ್ತು ತಣ್ಣಗಾದಮೇಲೆ ಅದು ಮಿಕ್ಸಿ ಜಾರ್ಗೆ ಹಾಕಬೇಕು. ಅದನ್ನೆಲ್ಲ ಫ್ರೈ ಮಾಡಿದ್ದೆಲ್ಲ ಹಾಕಿ ಅದಕ್ಕೆ ಸಾಂಬಾರು ಪೌಡ್ರ್ ಹಾಕಬೇಕು. ಇದಕ್ಕೆ 1 ಸ್ಪೂನು ಅಚ್ಕಾರದ ಪುಡಿ. ಅದು ಸಾಂಬಾರು ಪೌಡ್ರಿಗೆ ಮೆಣಸಿನ ಹುಡಿ ಹಾಕಿಲ್ಲ, ಅದಕ್ಕೆ ಇದು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಮತ್ತು ಅದು ನೀರು ಹಾಕಿ ರುಬ್ಬಿ, ನೋಡಿ, ನೈಸಾಗಿ ರುಬ್ಬಬೇಕು. ಮತ್ತು ಅದು ನಾನು ಮೂಲಂಗಿ ಎಲ್ಲ ಬೇಯ್ತಿತ್ತಲ್ಲ, ಅದಕ್ಕೆ ಅದರೊಳಗಡೆ ಹಾಕಿ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕಿ ಈಗ ಅದನ್ನು ಕುದಿಸ್ಬೇಕು. ಅದನ್ನು ಸ್ವಲ್ಪ ಜಾರೆಲ್ಲ ತೊಳೆದು ನೀರು ಹಾಕಬೇಕು. ಮತ್ತು ಇದಕ್ಕೆ ಒಗ್ಗರಣೆ ಮಾಡಬೇಕು. 1 ಸ್ಪೂನ್ ಎಣ್ಣೆ, ಒಂದು ಅರ್ಧ ಸ್ಪೂನ್ ಸಾಸಿವೆ, 2 ಒಣಮೆಣಸಿನ್ಕಾಯಿ, ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ನೋಡಿ ಈ ಥರ ಫ್ರೈ ಮಾಡಬೇಕು. ಫ್ರೈ ಮಾಡಿ ಮತ್ತು ಅದು ಸಾಂಬಾರಿಗೆ ಹಾಕಬೇಕೀಗ. ನಾನು ಫಸ್ಟೇ ಈರುಳ್ಳಿ ಹಾಕಿದ್ನಲ್ಲ, ಅದಕ್ಕೆ ನಾನು ಈಗ ಈರುಳ್ಳಿ ಹಾಕಲಿಲ್ಲ. ಹೀಗೆ ಒಗ್ಗರಣೆ ಮಾಡಿ ಹಾಕಿದ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಅದು ಚೆನ್ನಾಗಿ ಕುದಿಯೋವರೆಗೆ ಕುದಿಬೇಕದೀಗ ಚೆನ್ನಾಗಿ. ಉಪ್ಪೆಲ್ಲ ಹಿಡಿತದೆ ಅಲ್ಲಿವರೆಗೆ 2 ಕುದಿ ಸಾಕು. ನೋಡಿ, ಸಾಂಬಾರು ರೆಡಿಯಾಗಿದೆ. ಈಗ ಮುಚ್ಚಿಡ್ತಾಯಿದ್ದೀನಿ. ಮತ್ತು ಈಗ ಊಟಕ್ಕೆ ಬಡಿಸ್ತಾಯಿದ್ದೀನಿ. ನೋಡಿ, ಸಾಂಬಾರು ನೀರಾಗೇ ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಒಂದು ಮೀಡಿಯಮ್ ಆಗಿದೆ. ವಿಡಿಯೋ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.